ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಹಾಗೆ ನಂದೆಲ್ಲ ಕೆಲಸ ಮುಗೀತು. ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಅಡುಗೆ ಕೋಣೆನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವತ್ತು ನನ್ನ ಫ್ರೀ ಟೈಮಲ್ಲಿ ನಾನು ಏನೇನು ಮಾಡ್ತೀನಿ, ಅಥವಾ ನನ್ನ ಮಗಳು ಮಲಗಿದ್ದಾಗ ನನ್ನ ಎಲ್ಲ ಕೆಲಸಗಳು ಮುಗ್ದಿದ್ದಾಗ ನಾನೇನು ಮಾಡ್ತೀನಿ ಅಂತ ಹೇಳೋಣ ಅಂತ ಅಷ್ಟೇ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ನಾವು ಒಂದಷ್ಟು ದಿನ ಬ್ರೇಕ್ಗಳನ್ನ ತಗೊಳ್ತೀವಿ. ಯಾಕಂತಂದರೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅಥವಾ ನಾವು ಒಂದು ಕೆಲಸಕ್ಕೆ ಜಾಯ್ನ್ ಆಗಿರ್ತೀವಿ. ಆ ಕೆಲಸದಲ್ಲಿ ನಮಗೂ ಒಂಥರ ನಮ್ಮನ್ನು ನಾವು ಎಲ್ಲೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಅಥವಾ ನಮ್ಮ ಹ್ಯಾಬಿಟ್ಗಳನ್ನ ನಾವು ಇನ್ನೂ ಏನೂ ಸರಿಪಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಆವಾಗೆಲ್ಲ ಏನು ಮಾಡ್ಬೋದು, ಆವಾಗ ಹೇಗೆ ಮೆಂಟಲ್ ಹೆಲ್ತನ್ನು ಕಾಪಾಡ್ಕೋಬೋದು, ಅಥವಾ ನಮಗಿಷ್ಟವಾದ್ದನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಅಷ್ಟೇ ನಾನು ಈ ವಿಡಿಯೋದ ಉದ್ದೇಶ. ನಾನೊಬ್ಬಳು ಹೌಸ್ ವೈಫ್ ಆಗಿರೋದ್ರಿಂದ, ನನಗೊಂದು ಫೀಡಿಂಗ್ ಮಾಡೋ ಮಗಳಿರೋದ್ರಿಂದ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಈ ಚಳಿಗೆಲ್ಲ ಹೇಳೋಕ್ಕಾಗಲ್ಲ. ಹಾಗಂತ ನಾನು ಅದನ್ನೆಲ್ಲ ಬೇಜಾರು ಮಾಡ್ಕೊಂಡು ಅಯ್ಯೋ ಇವತ್ತು ಹೀಗಾಗಿತ್ತಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಳಲ್ಲ. ಆವಾಗ ಏನು ಮಾಡ್ತೀನಿ ಅಂತಂದರೆ ಅವತ್ತಿನ ಕೆಲಸ ಏನು ಮಾಡ್ಕೋಬೋದು ಅದನ್ನೆಲ್ಲ ಮಾಡ್ಕೊತೀನಿ ಅಷ್ಟೇ. ಕ್ಲೀನಿಂಗನ್ನೆಲ್ಲ ನಾನು ನೆಕ್ಸ್ಟ್ ಡೇಗೆ ಇಡ್ತೀನಿ. ಹಾಗೆ ಮಾಡ್ಕೊತೀನಿ. ಅಂದರೆ ಧೂಳು ಒರೆಸೋದು, ಅದು ಒರೆಸೋದು, ಇದು ಒರೆಸೋದು ಅಂತ ಇದ್ದೇ ಇರುತ್ತೆ ಮನೆ ಅಂದಮೇಲೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಡೇಗೆ ಮಾಡ್ಕೊತೀನಿ. ನಾನೇನು ಹರಿಬರಿಯಲ್ಲಿ ಮಾಡ್ಕೊಳಕ್ಕೆ ಹೋಗಲ್ಲ. ಅದಾದಮೇಲೆ ನಾನೇನು ಮಾಡ್ತೀನಿ, ನನ್ನೆಲ್ಲ ದಿನದ ಕೆಲಸಗಳನ್ನ ಮುಗಿಸಿ ಮಗಳು ಮಲಗಿದ್ದಾಳೆ, ಇನ್ನೇನು ಫ್ರೀ ಇದ್ದೀನಿ ಅಂತ ಅಂದಾಗ ನಾನು ನನ್ನ ದೈನಂದಿನವಾಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಇದನ್ನೆಲ್ಲ ಬುಕ್ ಓದೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನನಗೆ ಒಳ್ಳೆ ಮ್ಯೂಸಿಕ್ ಕೇಳೋ ಅಭ್ಯಾಸ ಇದೆ, ಅದನ್ನ ಕೇಳ್ಕೊತೀನಿ. ಅಥವಾ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತಂದರೆ, ನನಗೆ ಮಗಳು ಮಲಗಿದ್ದಾಳೆ ಅಂತಂದಾಗ ನನಗೆ ಇದರಲ್ಲಿ ಸ್ಟ್ರೆಸ್ ಹೋಗುತ್ತೆ ಅಂತ ಅನಿಸುತ್ತೆ. ನಿಮಗೆ ಹೋಗುತ್ತಾ ಗೊತ್ತಿಲ್ಲ. ನನಗೆ ಮನೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಮಕ್ಕಳು ಇದ್ದಾಗ ಅವರು ಕೈ ಹಾಕ್ತಾರೆ ಅಂತ ಅಂದ್ಬಿಟ್ಟು ನಾವು ಮುಟ್ಟಕ್ಕೆ ಹೋಗಲ್ಲ. ಕೆಲವು ಕಡೆ ಎಲ್ಲ ಅವರು ಕೈ ಹಾಕಿದ್ರೆ ಅದರಲ್ಲಿ ಏನಿರುತ್ತೋ ಏನೋ ಅಂತ ಭಯ ಇರುತ್ತೆ. ಚಿಕ್ಕ ಚಿಕ್ಕ ವಸ್ತುಗಳು ಬಾಯಿಗೆ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾವು ಕೆಲವೊಂದು ಕಡೆ ಮುಟ್ಟಕ್ಕೆ ಹೋಗಲ್ಲ. ನಾನಂತೂ ಕೆಲವೊಂದು ಅಂದರೆ ನಾನು ಸೆಲ್ಫು ಆಗಿರ್ಬೋದು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಆ ಮಗಳು ಬಂದರೆ ಅಲ್ಲೇ ಚಿಕ್ಕ ಚಿಕ್ಕ ಗುಂಪಿನ್ನು ಆ ಥರ ಎಲ್ಲ ಇದ್ದೇ ಇರುತ್ತೆ ಕಬೋರ್ಡು ಅದರಲ್ಲೆಲ್ಲ. ಸೊ ಹಾಗಾಗಿ ನಾನು ಮುಟ್ಟಕ್ಕೆ ಹೋಗಲ್ಲ. ಅದನ್ನ ಅವಳಿದ್ದಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇದರಿಂದ ನನಗೇನು ಅನಿಸುತ್ತೆ ಅಂತಂದರೆ, ನನಗೆ ಮನಸ್ಸು ಹಗೂರ ಅನಿಸುತ್ತೆ. ನಾನು ಈ ಥರ ಮಾಡ್ಕೊತೀನಿ. ನೀವೇನಾದರೂ ಕೆಲಸಕ್ಕೆ ಹೋಗೋರು ಅಂತ ಆದರೆ ನಿಮಗೆ ಬಂದ ತಕ್ಷಣ ಒಂದು ಚೆನ್ನಾಗಿರೋ ಕಾಫಿ, ಟೀ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ? ಕುಡಿತೀರಾ. ಅದಾದಮೇಲೆ ಏನು ಮಾಡ್ತೀರಾ, ಮನೇಲಿ ಮಕ್ಕಳಿದ್ರೆ ಮಕ್ಕಳದೇ ಗಜ್ಜಿ ಕೇಳ್ತಾ ಇರುತ್ತೆ, ಹೌದಾ? ಹಾಗೆ ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಅದನ್ನ ತುಂಬ ಬೇಜಾರು ಮಾಡಿಕೊಂಡು ಮಾಡೋದಕ್ಕಿಂತ ಅದರಲ್ಲಿ ಖುಷಿ ಪಟ್ಕೊಂಡು ಮಾಡೋಣ. ಎಷ್ಟೋ ಜನರಿಗೆ ಮಕ್ಕಳೇ ಇರೋದಿಲ್ಲ, ಅಥವಾ ಎಷ್ಟೋ ಜನ ಹರಕೆ ಎಲ್ಲ ಹೊತ್ಕೊಂಡು ಮಕ್ಕಳು ಮಾಡ್ಕೊಂಡಿರ್ತಾರೆ. ನಮ್ಮೆಲ್ಲ ಕಷ್ಟಗಳನ್ನ, ನಮ್ಮೆಲ್ಲ ಕೋಪಗಳನ್ನ ನಾವು ಮಕ್ಕಳ ಮೇಲೆ ತೋರಿಸೋದು ಬೇಡ ಅಂತ ಅಷ್ಟೇ ನಾನು. ಅಷ್ಟರಲ್ಲಿ ನನ್ನ ಮಗಳು ಎದ್ಲು. ಇನ್ನೇನು ಅವಳಿಗೆ ಊಟ ಮಾಡಿಸ್ಬೇಕು. ಊಟ ಮಾಡ್ಸೋಕ್ಕೆ ಕೇಳಲ್ಲ ಕೆಲವೊಂದು ಸಲ. ಯಾಕಂತಂದರೆ ಮಕ್ಕಳಂತಂದ್ರೆ ಹಾಗೇನೆ ಅಲ್ವಾ. ನಾನು ಏನಿರುತ್ತೋ ಅದನ್ನ ಕೊಟ್ಬಿಡ್ತೀನಿ. ಇವಾಗ ಬಾಯ್ಲ್ ರೈಸ್ ಮಾಡಿದ್ದೀನಿ, ಸೊ ಅದನ್ನೇ ಕೊಡ್ತಾಯಿದ್ದೀನಿ ಅವಳಿಗೆ. ತುಪ್ಪ ಹಾಕಿ ಸ್ವಲ್ಪ ತರಕಾರಿ ಏನಾದರೂ ಹಾಕಿ ಕೊಡ್ತೀನಿ ಅಷ್ಟೇ. ಅವಳು ತಿನ್ನುವಷ್ಟು ತಿಂತಾಳೆ. ಆಮೇಲೆ ನಾನೇ ಊಟ ಮಾಡಿಸ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ನೋಡಿ, ಕ್ಯಾಮ್ರಾ ನೋಡಿದ್ಲು, ಮೊಬೈಲ್ ನೋಡಿದ್ಲು ಅಂತೇಳಿ ಹತ್ರನೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ ಮೊಬೈಲ್ ಹತ್ರ. ಅವಳಿಗೆ ಮೊಬೈಲ್ ಕಂಡ್ರೆ ಸಾಕು, ಎಲ್ಲಾದರೂ ಅಮ್ಮ ಇದು ಮೊಬೈಲ್ ಇಟ್ಟಿದ್ದಾಳೆ ಅಂತಂದರೆ ಬಂದುಬಿಡ್ತಾಳೆ ಅಲ್ಲೇ. ಮುಟ್ಟಕ್ಕೆ, ತೆಗಿಯೋಕ್ಕೆ ಎಲ್ಲದಕ್ಕೂ ಬಂದುಬಿಡ್ತಾಳೆ. ಕೆಲವೊಂದಷ್ಟು ಜನರಿಗೆ ಯೋಗ ಮಾಡಬೇಕು ಅಂತ ಆಸೆ ಇರುತ್ತೆ, ಎಕ್ಸಸೈಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಬೆಳಗ್ಗೆ ಹೇಳೋದು ಯಾರಪ್ಪ ಅಂತಲೂ ಅನಿಸುತ್ತೆ. ಅವರೆಲ್ಲ ಏನು ಮಾಡ್ಬೋದು ಅಂತಂದರೆ, ಈವ್ನಿಂಗ್ ಟೈಮಲ್ಲಿ ಕ್ಲಾಸ್ಗಳನ್ನ ಸಿಕ್ಕಿದ್ರೆ ಅಟೆಂಡ್ ಮಾಡಿ. ಸೊ ಇದರಿಂದ ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಪ್ರತಿಯೊಂದು ನಾನು ಇದೇ ಬುಕ್ಕು ಓದ್ತೀನಿ ಅಂತೆಲ್ಲ, ನಾನು ಕಾರ್ಟೂನ್ ಬುಕ್ಗಳನ್ನು ಓದ್ತೀನಿ, ನಾನು ಕಾರ್ಟೂನ್ ಶೋಗಳನ್ನು ನೋಡ್ತೀನಿ. ಇದರಿಂದ ನಮಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂತಂದರೆ ನಾವು ಯಾವಾಗ
ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಸ್ವಲ್ಪ ಸ್ವಲ್ಪ ಚೇಂಜಸ್ಗಳನ್ನ ನಾವು ಕೇಳ್ತೀವಿ. ಯಾಕಂತಂದರೆ ಅದು ನಮಗೆ ದಿನಾಲು ಒಂದೇ ಥರ ಊಟ ಮಾಡು ಅಂತಂದರೆ ಅದು ಹೆಂಗಾಗುತ್ತೆ ಅಲ್ವಾ? ದಿನದಲ್ಲಿ ಒಂದೊಂದು ಚೇಂಜಸ್ಗಳನ್ನ ಮಾಡ್ಕೊಳ್ಳಿ. ಅಂದರೆ ಕೆಲವೊಂದಷ್ಟು ಜನರಿಗೆ ಹೊಸ ಹೊಸ ಅಡುಗೆಗಳನ್ನ ಕಲಿಯೋದು ಇಷ್ಟ ಆಗಿರುತ್ತೆ, ಅದನ್ನು ಮಾಡ್ಬೋದು. ಅಥವಾ ವಾಕಿಂಗ್ ಹೋಗ್ಬೋದು. ಇದರಿಂದಲೂ ಮೈಂಡ್ ತುಂಬ ಸ್ಟ್ರೆಸ್ಫುಲ್ ಅನಿಸಿದರೆ ವಾಕಿಂಗ್ ಹೋಗಿ, ಆವಾಗ ರಿಲ್ಯಾಕ್ಸ್ ಅನಿಸುತ್ತೆ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಎಷ್ಟೋ ತಂದೆ ತಾಯಿಯಂದ್ರೆ ಹೇಳ್ತಾರೆ, ನನ್ನ ಮಗಳು ಊಟನೇ ಮಾಡಲ್ಲಪ್ಪ, ನನ್ನ ಮಗ ಊಟನೇ ಮಾಡಲ್ಲ ಅಂತ. ನಾವು ಯೂನಿವರ್ಸಿಗೆ ಏನು ಕೇಳ್ಕೊತೀವಿ ಅಂತಂದರೆ ಅದೇ ಸಿಗುತ್ತೆ ಅಂತ ನನ್ನ ಪ್ರಕಾರ. ಅದಕ್ಕೆ ನಮ್ಮ ಮಕ್ಕಳು ಸ್ವಲ್ಪ ಊಟ ಮಾಡ್ತಾಳೆ ತಕ್ಕ ಮಟ್ಟಿಗೆ, ಪರವಾಗಿಲ್ಲ ಅಂತ ಏನಾದರೂ ಹೇಳಿ. ಅಟ್ಲೀಸ್ಟ್ ಇದರಿಂದ ಒಂದಷ್ಟು ಮೆಸೇಜ್ಗಳು ಕನ್ವೆ ಆಗಲಿ ಅಂತ ಹೇಳ್ತೀನಿ ನಾನು. ಊಟನೇ ಮಾಡಲ್ಲ ಅಂತಂದರೆ ದೃಷ್ಟಿ ಆಗುತ್ತೆ. ಯಾರ ದೃಷ್ಟಿ? ನಾವು ಏನೇನು ಕೇಳ್ಕೊಂಡಿರ್ತೀವೋ ಅದೇ ಬರುತ್ತೆ ನಮಗೆ ಅಂತ ನನ್ನ ಪ್ರಕಾರ. ಸೊ ಹಾಗಾಗಿ ಯಾವುದೇ ಮಕ್ಕಳನ್ನ ನನ್ನ ಮಗಳು ಊಟನೇ ಮಾಡಲ್ಲ ಅಥವಾ ನನ್ನ ಮಗಳು ಓದೋದೇ ಇಲ್ಲ ಅಂತ ಹೇಳಬೇಡಿ. ನೀವೇನು ಕೇಳ್ತಿರೋ ಅದೇ ಬರುತ್ತೆ. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದಾಳೆ ಅಥವಾ ತುಂಬ ಊಟ ಮಾಡ್ತಾಳೆ ಅಂತಲೂ ಹೇಳಬೇಡಿ. ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತನಾದರೂ ಹೇಳಿ. ಅಟ್ಲೀಸ್ಟ್ ಇದರಿಂದ ಯಾರ ದೃಷ್ಟಿನೂ ಬೀಳಲ್ಲ. ಎಲ್ಲರೂ ಚಿಕ್ಕದ್ರಿಂದ ದೊಡ್ಡವರಾಗಿ ಬಂದಿರೋದು. ಆ ದೃಷ್ಟಿ ಈ ದೃಷ್ಟಿ ಅಂತ ಇದ್ದರೆ ಪ್ರತಿಯೊಬ್ಬರಿಗೂ ಇವಾಗ ಯಾರೂ ನೆಮ್ಮದಿಯಾಗಿ ಇರೋಕ್ಕಾಗ್ತಿರ್ಲಿಲ್ಲ ಅಲ್ವಾ? ಹಾಗಾಗಿ ನಾನು ಇದನ್ನೆಲ್ಲ ಜಾಸ್ತಿಯಾಗಿ ನಾನು ಹೇಳ್ಕೊಡಲ್ಲ. ನನ್ನ ಮಗಳು ಊಟನೇ ಮಾಡಲ್ಲ ಅಂತ ಹೇಳಲ್ಲ ನಾನು. ತಕ್ಕ ಮಟ್ಟಿಗೆ ಊಟ ಮಾಡ್ತಾಳೆ. ಅವಳಿಗೆ ಏನು ಇಷ್ಟ ಇದೆಯೋ ಅದನ್ನ ಖಂಡಿತವಾಗ್ಲೂ ತಿಂತಾಳೆ ಅವಳು. ಸೊ ನೀವು ನಿಮ್ಮ ಹ್ಯಾಬಿಟ್ಸ್ಗಳಲ್ಲಿ ಇದನ್ನು ಚೇಂಜಸ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಸ್ಟ್ರೆಸ್ ಅಂತ ಅನಿಸಿದರೆ ನಿಮ್ಮ ಹತ್ತಿರದವರು, ಅಂದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಕೆಲವೊಂದು ಸಲ ನಮಗೆ ಯಾವುದನ್ನು ಹೇಳ್ಕೊಳಕ್ಕಾಗಿಲ್ಲ ಅಂತಂದ್ರೆ ಚಿಕ್ಕ ಮಕ್ಕಳು ಎದುರುಗಡೆ ನಾವು ಹೇಳ್ಕೊಂಡಾಗ ತುಂಬ ಸಮಾಧಾನ ಅನಿಸುತ್ತೆ. ಯಾಕಂದರೆ ಅವರು ಒಂದು ಸುಮ್ಮನೆ ಕಣ್ಣು ಒರೆಸಿದ್ರೆ ಸಾಕು, ಅಳ್ತಾ ಇದ್ದಾಗ ನಮಗೆ ಎಷ್ಟೋ ಸ್ಟ್ರೆಸ್ಗಳು ನಮಗೆ ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಕಾರ. ಇನ್ನು ಒಂದಷ್ಟು ವಿಷಯಗಳನ್ನ ನಾವು ಅವರಿಗೆ ಹೇಳ್ಕೊಂಡಾಗ ಅವ್ರಿಗೆ ಏನು ಅರ್ಥ ಆಗಲ್ಲ ಅಂತ ನಾವು ಅನ್ಕೊಂತೀವಿ, ಬಟ್ ಅವರಿಗೆ ತುಂಬ ಅರ್ಥ ಆಗುತ್ತೆ. ಅವ್ರು ಅರ್ಥ ಮಾಡ್ಕೊತಾರೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವಾಗ ನಿಮಗೆ ಸ್ಟ್ರೆಸ್ ಅಂತ ಅನ್ಸೋದು ತುಂಬ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ಹಾಗೆ ಆದಷ್ಟು ಪಾಸಿಟಿವ್ ಥಾಟ್ಗಳನ್ನ ತುಂಬಿಸ್ಕೊಳ್ಳೋಣ ತಲೆಯಲ್ಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀನು ಪಾರ್ಕಿಗೆ ಹೋಗಬೇಕು. ನಮಗೆ ಪಾರ್ಕ್ ಅಂತಲ್ಲ, ನಾವು ವಾಕ್ ಹೋಗ್ತೀವಿ ಅಷ್ಟೇ, ಪಾರ್ಕಿಗೆ ಹೋಗ್ತೀವಿ ಅಂತ ಅಲ್ಲ. ಪ್ರತಿದಿನ ಒಂದಷ್ಟು ದೂರ ಹೋಗ್ತೀವಿ. ಇದರಿಂದ ನನಗೂ ಹೆಲ್ಪ್ ಆಗುತ್ತೆ, ಮೆಂಟಲ್ ಹೆಲ್ತ್.